ಸ್ಯಾಂಡಲ್ವುಡ್ನ ಹೆಸರಾಂತ ನಿರ್ದೇಶಕನ ಮೇಲೆ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. ನಿರ್ದೇಶಕ ಎಸ್ ನಾರಾಯಣ್ ಅವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಮತ್ತು ಅವರ ಕುಟುಂಬದ ವಿರುದ್ಧ ಸೊಸೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಎಫ್ಐಆರ್ ಆಗಿದೆ. ವರದಕ್ಷಿಣೆ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನುವಂಥ ಆರೋಪದ ಅಡಿಯಲ್ಲಿ ದಾಖಲಾಗಿರುವಂಥ ಕೇಸ್ ಇದು. ವರದಕ್ಷಿಣೆ ಮದುವೆ ಟೈಮ್ನಲ್ಲಿ ಕೊಟ್ಟಿದ್ವಿ, ಆದರೂ ಹೆಚ್ಚಿನ ಹಣಕ್ಕಾಗಿ ಇವರು ಒತ್ತಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಎಸ್ ನಾರಾಯಣ್ ಅವರ ಸೊಸೆ ಪವಿತ್ರ ದೂರು ಕೊಟ್ಟಿದ್ದಾರೆ. ವರದಕ್ಷಿಣೆ ಕಿರುಕುಳ ಅಂತ ಹೇಳಿ ಪತ್ನಿ ಪವಿತ್ರ ದೂರು ಕೊಟ್ಟಿರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿರುಕುಳ ಕೊಟ್ಟು ಮನೆಯಿಂದ ಹೊರಗಡೆ ಹಾಕ್ಬಿಟ್ಟಿದ್ದಾರೆ ನಮ್ಮನ್ನ ಅಂತ ಹೇಳಿ ಹೇಳಿದ್ದಾರೆ. 2021ರಲ್ಲಿ ಎಸ್ ನಾರಾಯಣ್ ಪುತ್ರ ಮತ್ತೆ ಪವಿತ್ರ ಮದುವೆ ಆಗಿತ್ತು. 1 ಲಕ್ಷ ಮೌಲ್ಯದ ಉಂಗುರ ಮತ್ತೆ ಒಂದಷ್ಟು ಖರ್ಚು ಮಾಡಿ ಮದುವೆ ಕೂಡ ಮಾಡಿದ್ರು. ಎಸ್ ನಾರಾಯಣ್ ಕುಟುಂಬದಿಂದ ಮದುವೆಗೆ ಖರ್ಚಾಗಿತ್ತು. ಅವರು ಖರ್ಚು ಮಾಡಿದ್ರು, ಇವರು ಖರ್ಚು ಮಾಡಿದ್ರು. ಮದುವೆ ಅಂದಮೇಲೆ ಪವನ್ ಡಿಗ್ರಿ ಓದಿಲ್ವಂತೆ, ಏನು ಓದಿಲ್ಲ ಆತ, ಡಿಗ್ರಿ ಕಂಪ್ಲೀಟ್ ಆಗಿಲ್ವಂತೆ. ಸೊ ಹಾಗಾಗಿ ಕೆಲಸ ಕೂಡ ಮಾಡ್ತಿರ್ಲಿಲ್ಲ. ನಾನೇ ಕೆಲಸಕ್ಕೆ ಹೋಗಿ ಅವನನ್ನು ನೋಡ್ಕೊಳ್ತಾ ಇದ್ದೆ, ಸಾಕ್ತಾ ಇದ್ದೆ ಅನ್ನುವಂಥದ್ದನ್ನ ಕೂಡ ಆಕೆ ಎಫ್ಐಆರ್ನಲ್ಲಿ ಹೇಳಿದಾಳೆ ಪವಿತ್ರ. ಸೊ ಆಗ ಪದೇ ಪದೇ ನನಗೆ ದುಡ್ಡು ತರೋಕ್ಕೆ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥದ್ದು ದೂರು. ಆದರೆ ಎಸ್ ನಾರಾಯಣ್ ಇದಕ್ಕೆ ರಿಯಾಕ್ಟ್ ಮಾಡಿದರೆ, ನನ್ನ ಕುಟುಂಬದವರಿಗೆ ಈ ಥರ ವರದಕ್ಷಿಣೆ ಕೇಳುವಂಥ ಅವಶ್ಯಕತೆ ಇಲ್ಲ. ವರದಕ್ಷಿಣೆ ಕಿರುಕುಳ ಆರೋಪದ ಬಗ್ಗೆ ಮಾತಾಡಿರುವಂಥ ಎಸ್ ನಾರಾಯಣ್, ಅವ್ರ ದುಡ್ದು ನನ್ನನ್ನು ಸಾಕ್ಬೇಕಾ? ನನ್ನ ಹತ್ರನೇ 8 ಜನ ಕೆಲಸಕ್ಕಿದ್ದಾರೆ, ನಾನು ಯಾಕೆ ಅವ್ರ ದುಡ್ಡಿನಲ್ಲಿ ಬದುಕಲಿ? ವರದಕ್ಷಿಣೆ ಆರೋಪ ಮಾಡಿದಂಥ ಸೊಸೆಗೆ ನಾರಾಯಣ್ ಈ ರೀತಿ ತಿರುಗೇಟು ಕೊಟ್ಟಿದ್ದಾರೆ. ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗಿನ್ ಮಾತಾಡ್ಸಿದ್ದಾರೆ ಎಸ್ ನಾರಾಯಣ್ ಅವರನ್ನ, ಫೋನಲ್ಲಿ ಮಾತಾಡಿದ್ದಾರೆ ಇಬ್ರು. ಏನು ಹೇಳ್ತಾರೆ ಎಸ್ ನಾರಾಯಣ್ ಕೇಳಿ. ನಮ್ ದೇಶದಲ್ಲಿ ಯಾರು ಸೊಸೆಯನ್ನ ಮನೆಗ್ ತರ್ತಾರೆ, ಆ ಮನೆಯ ಹಿರಿಯರಿಗೆ ಇದು ತಪ್ಪಿದ್ದಲ್ಲ. ಮೊದಲೇ ಸಿದ್ಧತೆಗಳು ಮಾಡ್ಕೊಳ್ಬೇಕು ಇವನ್ನೆಲ್ಲ ಹೆದರ್ಸೋದಕ್ಕೆ. ನನಗಿದೇನು ಆಶ್ಚರ್ಯ, ಆಘಾತ, ಭಯ ಈ ತರದ್ ಯಾವ್ದು ಇಲ್ವೇ ಇಲ್ಲ. ಏನೋ ಸಂತೋಷ ಇದರಲ್ಲಿ. ಕಂಪ್ಲೇಂಟ್ ಕೊಟ್ಟು ಸಂತೋಷ ಪಟ್ಟಿದೆ ಆ ಮಗು. ಅವ್ರ ಸಂತೋಷ ಸಿಗ್ಲಿ. ನಮ್ ಮನೆ ಬಿಟ್ಟು ಹೋಗಿ 14 ತಿಂಗಳಾಯ್ತು. ಕಳೆದ ವರ್ಷ 24ನೇ ಇಸ್ವಿಯಲ್ಲಿ ಜುಲೈಲಿ ಅವರು ನಮ್ಮ ಮನೆ ಬಿಟ್ಟು ಹೋಗ್ತಾರೆ. ಅವ್ರು ಮನೆ ಬಿಟ್ಟು ಹೋಗೋ ವಿಚಾರ ನನಗ್ ಗೊತ್ತಿಲ್ಲ. ಈ ಆರೋಪಗಳು ನಿಜವೇ ಆಗಿದ್ರೆ, ಈ ರೀತಿ ನಾವು ಮಾಡಿದ್ರೆ ತಕ್ಷಣವೂ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾಕೆ ನಿದ್ದೆ ಮಾಡ್ತಿದ್ರ? 14 ತಿಂಗಳು, ಇವಾಗೂ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆಮೇಲೆ ವರದಕ್ಷಿಣೆನ 60ನೇ ದಶಕದಲ್ಲಿ 60ರಲ್ಲಿ ನನ್ನ ತಂದೆ ವರದಕ್ಷಿಣೆ ವಿರುದ್ಧ ದೊಡ್ಡ ಅಭಿಯಾನ ಮಾಡಿದ. ವರದಕ್ಷಿಣೆ ತಗೊಳ್ಳೋದು ಅಪರಾಧ ಅಂತವ್ರ ಮಗ ನಾನು. ಸಮಾಜಕ್ಕೆ ವರದಕ್ಷಿಣೆ ಪಿಡುಗು ತೊಲಗಿಸ್ಬೇಕು ಅಂತ ಸಿನಿಮಾ ಮಾಡಿದವನು, ಸಂದೇಶ ಕೊಟ್ಟವನು. ನನ್ನ ಕುಟುಂಬದಲ್ಲಾಗ್ಲಿ ನನ್ನ ಪರಂಪರೆಯಲ್ಲಾಗ್ಲಿ ಇವೆಲ್ಲ ಖಂಡಿತ ಸಾಧ್ಯನೇ ಇಲ್ಲ. ಅವರೇ ದುಡ್ಡು ಸಾಕ್ತೀನಿ ಅನ್ನೋಂತ ಮಾತು ಹೇಳಿದ್ರಲ್ಲ ಸರ್, ಅದನ್ನೇ. ಹೌದು, ಪಾಪ ನಾವೆಲ್ಲ ಕೈಕಾಲು ಮುರ್ಕೊಂಡು ಮೂಲೆಯಲ್ಲಿ ಕೂತಿದೀವಿ. ಎಲ್ಲರಿಗೂ ಅವರೇ ಸಾಕ್ತಿದ್ದಾರೆ. ನಮ್ಮ ಮನೇಲಿರೋ ಎಲ್ಲರಿಗೂ ಪಾಪ ಕೈಲಾಗ್ದವ್ರು ನಾವೆಲ್ಲ, ನಮ್ಮನ್ನ ಅವ್ರು ಸಾಕ್ತಾರೆ. ನಿಮ್ ಕುಟುಂಬಕ್ಕೆ ಬಂದ್ಮೇಲೆ ಅವ್ರು ಕೆಲಸ ಮಾಡುವಂತದ್ದಿತ್ತ ಅಥವಾ ಅವ್ರದ್ದು ಏನು? ನಾನು ಹೆಣ್ಮಕ್ಳು, ನನ್ನ ಕುಟುಂಬದ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದನ್ನ ನಾನು ವಿರೋಧ ಮಾಡ್ತೀನಿ. ಇಲ್ಲೇ ಇದ್ದುಕೊಂಡು ಏನ್ ಬೇಕಾದ್ರೂ ಮಾಡಕ್ಕೆ. ಹೊರಗಡೆ ದುಡ್ಕೊಂಡ್ಬಂದು ಅವ್ರಿಗೆ ಏನ್ ಅವಶ್ಯಕತೆ ಇದೆ? ಏನಿದೆ ಅಂತದ್ದು? ಯಾರು ಕಳ್ಸಿದ್ರು? ಕೆಲಸ ಮಾಡ್ಕೊಂಬಂದ್ ಯಾರು ಹೇಳಿದ್ರು? ನಾವ್ ಹೇಳಿದ್ವಾ? ಆಮೇಲೆ ಅವ್ರಿಗೆ ಏನ್ ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಎಲ್ಲವೂ ಸಿಗುತ್ತಲ್ಲ. ನಾವು ದುಡಿತಾ ಇದೀವಲ್ಲ, ನಾವಿನ್ನು ಕೈಕಾಲು ಗಟ್ಟಿ ಇದೆಯಲ್ಲ ಸರ್. ಇದು ಎಸ್ ನಾರಾಯಣ್ ಅವರ ಮಾತುಗಳು. ಎಲ್ಲವೂ ಓಕೆ. ಎಸ್ ನಾರಾಯಣ್ ಅವರು, ನಾನು ವರದಕ್ಷಿಣೆ ವಿರುದ್ಧವಾಗೇನೆ ಸಿನಿಮಾಗಳು ಮಾಡಿದ್ದೆ, ಆಗಿನ ದಶಕದಲ್ಲೇನೆ ನಾನು ಇದ್ರ ಬಗ್ಗೆ ಎಲ್ಲವೂ ಕೂಡ ಮಾಡಿದ್ದೀನಿ, ಮಾತಾಡಿದ್ದೀವಿ ಅನ್ನುವಂಥದ್ದನ್ನು ಹೇಳ್ತಾರೆ. ಆದರೆ ನಮ್ಮನೆ ಹೆಣ್ಮಕ್ಳು ಹೊರಗಡೆ ಹೋಗಿ ದುಡಿಯೋದಕ್ಕೆ ನನ್ನ ವಿರೋಧ ಇದೆ ಅನ್ನುವಂಥ ಹೇಳಿರುವಂಥ ಒಂದು ಮಾತು, ಇದು ವಿರೋಧಾಭಾಸಕ್ಕೆ ಕಾಣುವಾಗ್ತಾ ಇದೆ. ಯಾಕಂದರೆ ಈಗಿನ ಕಾಲದಲ್ಲೂ ಕೂಡ ಎಸ್ ನಾರಾಯಣ್ ಅವರು ಈ ರೀತಿಯಾದಂಥ ಮೆಂಟಾಲಿಟಿಯನ್ನು ಹೊಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತವೆ. ಅದೇ ವಿಚಾರ ಪವಿತ್ರ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಎಸ್ ನಾರಾಯಣ್ ಅವರ ಒಂದು ಆಟಿಟ್ಯೂಡ್ ಏನಿದೆ, ಈ ಮಾತುಗಳೇನಿದೆ, ಅದು ಆಕ್ಷೇಪಣೆಗೆ ಕಾಣುವಾಗ್ತಾ ಇದೆ.